ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ. ಮಧ್ಯಪ್ರಾಚ್ಯದ ಸಂಘರ್ಷಕ್ಕೆ ಘೋಷಿಸಲಾಗಿದ್ದ ಕದನ ವಿರಾಮ ಏಪ್ರಿಲ್ 22ಕ್ಕೆ ಕೊನೆಗೊಳ್ಳಲಿದೆ. ಇದರ ನಡುವೆ ಇರಾನ್ ಜೊತೆಗಿನ 2ನೇ ಸುತ್ತಿನ ಮಾತುಕತೆಗಾಗಿ ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ನೇತೃತ್ವದ ತಂಡ ಪಾಕಿಸ್ತಾನಕ್ಕೆ ತೆರಳುತ್ತಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಆದರೆ ಇರಾನ್ ಬಂದರುಗಳ ಮೇಲೆ ಅಮೆರಿಕ ಹೇರಿರುವ ದಿಗ್ಬಂಧನ ಎರಡೂ ದೇಶಗಳ ನಡುವೆ ಮಾತುಕತೆ ಮರು ಆರಂಭವಾಗಲು ಪ್ರಮುಖ ಅಡ್ಡಿಯಾಗಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಆಸಿಂ ಮುನೀರ್ ತಿಳಿಸಿದ್ದಾರೆ. ಆದರೆ ಹೋರ್ಮುಜ್ ಜಲಸಂಧಿಯಲ್ಲಿ ನಡೆದಿರುವ ಬೆಳವಣಿಗೆಗಳು ಬಿಕ್ಕಟ್ಟಿನ ಕೇಂದ್ರ ಬಿಂದುವಾಗಿದ್ದು ಅಮೆರಿಕ ಹಾಗೂ ಇರಾನ್ಗಳ ಹಡಗು ಸಂಚಾರವನ್ನ ನಿರ್ಬಂಧಿಸಿವೆ. ಈ ಎಲ್ಲ ಬೆಳವಣಿಗೆಗೆ ಇಂದಿನ ಮುಖಪುಟದಲ್ಲಿದೆ. ರಾಜ್ಯದಲ್ಲಿ ಅಂದಾಜು 30,000 ಬೆಳೆ ಸಮೀಕ್ಷೆದಾರರಿದ್ದಾರೆ. ಕಳೆದ 8 ರಿಂದ 10 ವರ್ಷಗಳಿಂದ ಕೃಷಿ ಮತ್ತು ಕಂದಾಯ ಇಲಾಖೆಗಳ ಸಹಭಾಗಿತ್ವದಲ್ಲಿ ಸರ್ಕಾರ ಮತ್ತು ರೈತರ ಪರವಾಗಿ ಮೊಬೈಲ್ಗಳಲ್ಲಿ ಬೆಳೆ ಸಮೀಕ್ಷೆಯನ್ನ ನಮೂದು ಮಾಡುತ್ತಿದ್ದಾರೆ. ಈ ವಿವರಗಳಿಗೆ ಇಂದಿನ ಮುಖಪುಟದಲ್ಲಿದೆ. ರಾಜ್ಯದಲ್ಲಿ ವರ್ಷಗಳಿಂದ ಪರಿಶಿಷ್ಟರ ಒಳ ಮೀಸಲಾತಿ ಸಮಸ್ಯೆಗೆ ಪರಿಹಾರ ದೊರೆಯುತ್ತಿಲ್ಲ. ಇದಕ್ಕೊಂದು ಸಮರ್ಪಕ ಸೂತ್ರ ಕಂಡುಕೊಳ್ಳಲು ಸರ್ಕಾರದ ಮೇಲೆ ಒತ್ತಡ ಹೆಚ್ಚುತ್ತಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಏಪ್ರಿಲ್ 24ರಂದು ವಿಶೇಷ ಸಚಿವ ಸಂಪುಟ ಸಭೆ ನಡೆಸಲಿದೆ. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ನೇತೃತ್ವದ ತಾಂತ್ರಿಕ ಸಮಿತಿಯು ಒಳ ಮೀಸಲು ಹಂಚಿಕೆ ಸಂಬಂಧ ವರದಿ ಸಿದ್ಧಪಡಿಸುತ್ತಾ ಇದೆ. ಏನಿದು ಸೂತ್ರ ಸಮಾನತೆಯ ತತ್ವಕ್ಕೆ ಧಕ್ಕೆಯಾಗದಂತೆ ಹಾಗೂ ಯಾವುದೇ ಸಮುದಾಯಕ್ಕೂ ಅನ್ಯಾಯವಾಗದ ರೀತಿಯಲ್ಲಿ ಒಳ ಮೀಸಲಾತಿ ಜಾರಿಗೆ ತರಬೇಕಾದ ನಿಟ್ಟಿನಲ್ಲಿ ಸರ್ಕಾರ ಸೂತ್ರವೇನು? ಈ ಸುದ್ದಿ ಕೂಡ ಮುಖಪುಟದಲ್ಲಿದೆ. ಭೂಕಂಪಗಳ ನಾಡು ಜಪಾನ್ನಲ್ಲಿ ಸೋಮವಾರ 7.4 ತೀವ್ರತೆಯ ಭೂಕಂಪ ಸಂಭವಿಸಿದ್ದು 3 ಮೀಟರ್ಗೂ ಎತ್ತರದ ಸುನಾಮಿ ಅಲೆಗಳು ಕಡಲ ತೀರವನ್ನು ಅಪ್ಪಳಿಸಬಹುದು ಎಂದು ಎಚ್ಚರಿಸಲಾಗಿದೆ. ಈ ವಿವರ ಇಂದಿನ ದೇಶ ವಿದೇಶ ಪುಟದಲ್ಲಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿಗಳ ನೇರ ನೇಮಕಾತಿಗೆ ಅಧಿಸೂಚನೆ ಪ್ರಕಟಿಸಿದೆ. ಹಿಂಬಾಕಿ ಸೇರಿ ಒಟ್ಟು 890 ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲಾಗ್ತಾ ಇದೆ. ಅರ್ಜಿ ಸಲ್ಲಿಸಲು ಮೇ 10ರಂದು ಕೊನೆಯ ದಿನವಾಗಿದೆ. ಈ ಸುದ್ದಿಗೆ ಇಂದಿನ ವಿಜಯವಾಣಿ ಓದಿ. ಹೆಚ್ಚುತ್ತಿರುವ ತಾಪಮಾನದಿಂದಾಗಿ ರಾಜ್ಯದೆಲ್ಲೆಡೆ ವಾಡಿಕೆಗಿಂತ ಹೆಚ್ಚಿನ ಉಷ್ಣಾಂಶ ದಾಖಲಾಗುತ್ತಿದ್ದು ಕರಾವಳಿ ಹಾಗೂ ಉತ್ತರ ಕರ್ನಾಟಕ ಭಾಗಗಳಲ್ಲಿ ಹವಾಮಾನ ಇಲಾಖೆ ಶಾಲೆ ಎಚ್ಚರಿಕೆ ಕೊಟ್ಟಿದೆ. ಯಾವ ಜಿಲ್ಲೆಗಳಲ್ಲಿ ಎಷ್ಟಿದೆ ತಾಪಮಾನ, ಇದಕ್ಕೆ ಕಾರಣ ಏನು ಎನ್ನುವ ಸುದ್ದಿ ಇಂದಿನ ಸಂಚಿಕೆಯಲ್ಲಿದೆ. ಅತ್ಯಂತ ಅಪಾಯಕಾರಿ ಎಂದೇ ಪರಿಗಣಿಸಲಾಗುವ ಪಟಾಕಿ ತಯಾರಿಕಾ ಉದ್ಯಮ ದೇಶದಲ್ಲಿ ಲಕ್ಷಾಂತರ ಜನರಿಗೆ ಉದ್ಯೋಗ ನೀಡಿದೆ. ಸುರಕ್ಷತಾ ನಿಯಮಗಳ ನಿರ್ಲಕ್ಷ್ಯದ ಮತ್ತು ಲಾಭದ ಹಪಾಹಪಿಯಿಂದಾಗಿ ಈ ಉದ್ಯಮವು ಜನರ ಜೀವನಕ್ಕೆ ಕುತ್ತಾಗುತ್ತಿದೆ. ಈ ಸುದ್ದಿ ಇಂದಿನ ಅಂಕಣದಲ್ಲಿದೆ. ಇಂದಿನ ದಿನಗಳಲ್ಲಿ ಚಾರಣ ಕಾಲಹರಣ ಅನ್ನುವ ಮಾನಸಿಕತೆ ದೂರವಾಗಿದೆ. ಮಕ್ಕಳು, ಮಹಿಳೆಯರು, ವೃದ್ಧರಿಂದ ಮಕ್ಕಳು, ಹಿರಿಯರು, ವೃದ್ಧರಾದಿಯಾಗೂ ಎಲ್ಲರೂ ಬೆಟ್ಟ ಗುಡ್ಡ ಹತ್ತಿ ಇಳಿಯಲು 16 ಕಿಲೋಮೀಟರ್ ನಡೆಯಲು ಇಷ್ಟಪಡುತ್ತಾರೆ. ಪ್ರವಾಸೋದ್ಯಮದಿಂದ ಬರುವ ಆದಾಯದಲ್ಲಿ ಚಾರಣದ್ದೇ ಬಹುಪಾಲೆಂಬುದು ಟ್ರಕ್ಕಿಂಗ್ನ ಟ್ರೆಂಡಿಂಗ್ಗೆ ಸಾಕ್ಷಿ. ಮಹಿಳಾ ಚಾರಣಾ ಲೋಕದ ಒಂದು ಸಣ್ಣ ನೋಟ ಇಂದಿನ ಲಲಿತಾ ಪುರವಣಿಯಲ್ಲಿದೆ. ಇಂದು ಶಂಕರ ಜಯಂತಿ. ಲೋಕಕ್ಕೆಲ್ಲ ಸದಾ ಒಳಿತನ್ನೇ ಮಾಡುವ ಪರಶಿವನಿಗೆ ಶಂಕರ ಎನ್ನುವುದು ಅನ್ವರ್ಥಕವಾದ ಹೆಸರು. ತನ್ನ ಸ್ವಭಾವವೇ ಆದ ಒಳಿತು ಮಾಡುವಿಕೆಗಾಗಿ ಅವನು ಮತ್ತೊಂದು ರೂಪ ತಳೆದಾಗ ಶಂಕರಾಚಾರ್ಯರ ಅವತಾರವಾಯಿತು ಎನ್ನುತ್ತಾರೆ ಪ್ರಾಜ್ಞರು. ಈ ಕುರಿತು ಹಿರಿಯ ಸಾಹಿತಿ ಜಗದೀಶ್ ಶರ್ಮಾ ಸಂಪ ಅವರು ಬರೆದಿರುವ ವಿಶೇಷ ಲೇಖನ ಇಂದಿನ ಸುದ್ದಿನ ಪುಟದಲ್ಲಿದೆ. ಕೃತಿಕ ಬುದ್ಧಿಮತ್ತೆಯು ಈ ಎಲ್ಲಾ ಕ್ಷೇತ್ರಗಳಲ್ಲೂ ಆವರಿಸುತ್ತಿದೆ. ಸಿನಿಮಾ ಕ್ಷೇತ್ರವನ್ನು ಪ್ರವೇಶಿಸಿದ್ದು ಮುಂದುವರಿದ ತಂತ್ರಜ್ಞಾನವನ್ನು ಬಳಸಿಕೊಂಡು ಹಲವು ತಂಡಗಳು ಸಂಪೂರ್ಣ ಎಐ ಸಿನಿಮಾಗಳನ್ನು ಸೃಷ್ಟಿಸ್ತಾ ಇವೆ. ಇದರಲ್ಲಿ ಕನ್ನಡ ನಿರ್ದೇಶಕರು ಮುಂದಿದ್ದಾರೆ. ಕಳೆದ ವರ್ಷ ಕನ್ನಡದಲ್ಲಿ ಲವ್ ಯು ಎಂಬ ಎಐ ಚಿತ್ರ ತೆರೆಕಂಡಿತ್ತು. ಇದೀಗ ಈ ಸಾಲಿಗೆ ಐತಿಹಾಸಿಕ ರಾಣಿ ಚೆನ್ನಮ್ಮ ಸೇರ್ಪಡೆಗೊಳ್ಳುತ್ತಿದೆ. ಇದರ ಸಣ್ಣ ಝಲಕ್ ರಿಲೀಸ್ ಈಗಾಗಲೇ ಮಾಡಲಾಗಿದೆ. ಈ ಚಿತ್ರದಲ್ಲಿ ಏನಿದೆ, ಇದರ ಬಗ್ಗೆ ಚಿತ್ರತಂಡ ಹೇಳೋದೇನು ಎನ್ನುವ ವಿವರಗಳು ಇಂದಿನ ಉಲ್ಲಾಸ ಪುಟದಲ್ಲಿದೆ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ.